ವೆಲ್ಕಮ್ ಟು CH4 ಕ್ರಿಯೇಷನ್. ಇವತ್ತು ನಾವು ಪೇಪರ್ ಏರೋಪ್ಲೇನ್ನ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ವಿಡಿಯೋದಲ್ಲಿ ಖಂಡಿತ ನೀವು ಅಬ್ಸರ್ವ್ ಮಾಡ್ಬೋದು. ಒಂದು A4 ಸೈಜ್ ಶೀಟ್ ತೊಗೋಬೇಕಾಗುತ್ತೆ. ಅದನ್ನು ಮಧ್ಯಭಾಗವಾಗಿ ಎರಡೂ ಕಡೆ ಮಧ್ಯಭಾಗವಾಗಿ ಅದನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ವಿಡಿಯೋದಲ್ಲಿ ತೋರಿಸುವಂತೆ ನೋಡಿ ನೀಟಾಗಿ ಫೋಲ್ಡ್ ಮಾಡಬೇಕಾಗುತ್ತೆ. ಅದನಂತರ ಒಂದು ಸೈಡು ಲೆಫ್ಟ್ ಸೈಡ್ನ ಏನು ಮಾಡಬೇಕಾಗುತ್ತೆ, ಫೋಲ್ಡ್ ಮಾಡಬೇಕಾಗುತ್ತೆ ವಿಡಿಯೋದಲ್ಲಿ ತೋರಿಸುವಂತೆ. ಮತ್ತು ರೈಟ್ ಸೈಡ್ ಕೂಡ ಅದೇ ಥರ ಫೋಲ್ಡ್ ಮಾಡಬೇಕಾಗುತ್ತೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ಅನಿಸುತ್ತೆ ನೀವು. ಅದನಂತರ ಆ ಪೇಪರ್ಗೆ ನೇರವಾಗಿ ಮತ್ತು ಈ ಪೇಪರು ಕೂಡ ಫೋಲ್ಡ್ ಮಾಡಬೇಕಾಗುತ್ತೆ ದೃಶ್ಯದಲ್ಲಿ ನೋಡುವಂತೆ. ಸೇಮ್ ಲೆಫ್ಟ್ ಸೈಡ್ ಕೂಡ ಅದೇ ಥರ ಪೇಪರ್ನ ನೀಟಾಗಿ ಫೋಲ್ಡ್ ಮಾಡಬೇಕು. ಓಕೆ, ಈಗ ಎರಡೂ ಸಮಾನಾಂತರವಾದ ನಂತರ ಪೇಪರ್ನ ಹಿಂದ್ಗಡೆ ಬ್ಯಾಕ್ನ ಓಪನ್ ಮಾಡಿ ಮೇಲ್ಗಡೆ ಇರುವಂಥ ಪೇಪರ್ನ ತಳಗಡೆ ಇರುವ ಪೇಪರ್ಗೆ ಸಮಾನಾಂತರವಾಗಿ ಫೋಲ್ಡ್ ಮಾಡಬೇಕಾಗುತ್ತೆ ವಿಡಿಯೋದಲ್ಲಿ ತೋರಿಸುವಂತೆ. ಅದನಂತರ ಆ ಕಾರ್ನರ್ಸ್ ಇದಾವಲ್ಲ, ಕಾರ್ನರ್ಸ್ನ ಸ್ಟ್ರೇಟಾಗಿ ಪೇಪರ್ನ ಮಡಚಬೇಕಾಗುತ್ತೆ. ನೇರವಾಗಿ ಮಡಚಬೇಕಾಗುತ್ತೆ. ಈಗ ಲೆಫ್ಟ್ ಸೈಡ್ ಇದೇ ಥರ, ರೈಟ್ ಸೈಡ್ ಯಾವ ರೀತಿ ಇದೆಯೋ ಅದೇ ಥರ ಲೆಫ್ಟ್ ಸೈಡಲ್ಲೂ ಕೂಡ ಪೇಪರ್ನ ಮಡಚಬೇಕು, ಫೋಲ್ಡ್ ಮಾಡಬೇಕು. ಅದನಂತರ ಅವು ಎರಡೂ ಭುಜಗಳಿಗೆ ಸಮಾನಾಂತರವಾಗಿ ಆ ಫೋಲ್ಡ್ನ ಏನು ಮಾಡಬೇಕು, ಮಡಚಬೇಕು ಪೇಪರ್ನ. ಅಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರೋ ರೀತಿಯೇ ಶೇಡ್ ಮಾಡಬೇಕು ನೀಟಾಗಿ. ಅದನಂತರ ಪೇಪರ್ನ ನೇರವಾಗಿ ಇಡಬೇಕಾಗುತ್ತೆ ಮತ್ತು ಎರಡೂ ಪೇಪರ್ಗಳ ಬದಿಗಳನ್ನು ಒಂದೇ ಅಂತರಕ್ಕೆ ತೊಗೊಂಬರಬೇಕಾಗುತ್ತೆ. ಅಲ್ಲಿ ವಿಡಿಯೋದಲ್ಲಿ ನೋಡುವಂತೆ ನೇರವಾಗಿ ಅದನ್ನು ಫೋಲ್ಡ್ ಮಾಡಿ ಅದರ ಮೂಲಕ. ಮತ್ತು ಬಾವುಗಳು ಎರಡೂ ಭುಜಗಳನ್ನು ವಿಡಿಯೋದಲ್ಲಿ ತೋರಿಸುವಂತೆ ನೇರವಾಗಿ ಫೋಲ್ಡ್ ಮಾಡಬೇಕಾಗುತ್ತೆ. ಇದು ಮೂವ್ ಆಗೋಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ವಿಡಿಯೋದಲ್ಲಿ ತೋರಿಸುವಂತೆ. ಇಷ್ಟು ಮಾಡಿದ ನಂತರ ನಿಮ್ಮ ಒಂದು ಪೇಪರ್ ಏರೋಪ್ಲೇನ್ ಸಿದ್ಧವಾಗುತ್ತೆ. ಖಂಡಿತ ನೀವು ಆರಲು ಬಯಸ್ತೀರಿ ಅಂತ ಬಯಸ್ತೀನಿ. ಇದಾದ ನಂತರ ಈ ರೀತಿ ಕಂಡುಬರುತ್ತೆ. ಖಂಡಿತ ವಿಡಿಯೋ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.